ಮಾಂಡವಿ, ನೀನು ನನ್ನನ್ನೇ ನಿರೀಕ್ಷಿಸುತ್ತಾ ಇರಲಿಲ್ಲವೇ? ಹೌದು ಸ್ವಾಮಿ, ನಿಮ್ಮನ್ನೇ ನಿರೀಕ್ಷಿಸುತ್ತಿದ್ದೆ. ಹಾಗಾದರೆ ನಾನು ಬಂದದ್ದನ್ನು ತಿಳಿಯದೆ ಏನನ್ನು ಯೋಚಿಸುತ್ತಿರುವೆ? ಅದು ಅದು ಏನದು ಮಾಂಡವಿ? ನಾನೊಂದು ವಿಷಯವನ್ನು ಕೇಳಲೇ? ಮಾಂಡವಿ, ಸಂಕೋಚ ಬೇಡ, ಏನೆಂದು ಕೇಳು. ಮತ್ತೆ ಮತ್ತೆ ದೊಡ್ಡ ಭಾವನವರ ಬಗ್ಗೆ ನಿಮ್ಮ ಭಾವನೆ ಏನೆಂದು ಯೋಚಿಸುತ್ತಿದ್ದೆ. ಯಾರು? ರಾಮಚಂದ್ರನೇ? ಏಕೆ ಸ್ವಾಮಿ ಸುಮ್ಮನಾಗಿ ಬಿಟ್ಟಿರಿ? ನಾನು ಕೇಳಿದ್ದು ತಪ್ಪಾಯಿತೆ? ಖಂಡಿತವಾಗಿಯೂ ಇಲ್ಲ. ಆದರೂ ಇದ್ದಕ್ಕಿದ್ದ ಹಾಗೆ ರಾಮನ ಬಗ್ಗೆ ನನ್ನ ಭಾವನೆ ಏನೆಂದು ಹೀಗೆ ಯೋಚಿಸುತ್ತಾ ಕುಳಿತಿರುವುದು ನನಗೆ ಆಶ್ಚರ್ಯವಾಯಿತು. ಅದಕ್ಕೆ ಕಾರಣವೇನೆಂದು ತಿಳಿಯಬಹುದೇ? ಹೇಳುತ್ತೇನೆ ಸ್ವಾಮಿ. ನಾವು 4 ಜನ ಸಹೋದರಿಯರು ಕೂಡಿ ಮಾತನಾಡುತ್ತಿರುವಾಗ ನಮ್ಮ ಅತ್ತೆಯರು ಹೇಳಿದ ಹಿತವಚನಗಳ ಬಗ್ಗೆ ಮಾತನಾಡಿದೆವು. ಆಗ ಅತ್ತೆಯವರ ಬಗ್ಗೆ ಒಂದು ವಿಷಯ ತಿಳಿದು ಬಂತು. ಹೇಳು ಮಾಂಡವಿ, ನನ್ನ ತಾಯಿ ಬಗ್ಗೆ ಏನೇನು ವಿಚಾರ ಮಾತನಾಡಿದಿರಿ? ಅದಕ್ಕೂ ರಾಮನ ಬಗ್ಗೆ ನನ್ನ ಭಾವನೆ ಏನೆಂದು ತಿಳಿದುಕೊಳ್ಳುವುದಕ್ಕೂ ಏನು ಸಂಬಂಧ? ಅತ್ತೆಯವರಿಗೆ ನಿಮ್ಮ ಮೇಲೆಯೇ ಹೆಚ್ಚಿನ ಮಮತೆಯಂತೆ. ಭಾವನವರಿಗಿಂತ ನೀವು ಯಾವುದರಲ್ಲೂ ಕಡಿಮೆ ಇಲ್ಲದಂತೆ ಕೀರ್ತಿಶಾಲಿಯಾಗಬೇಕೆಂದು ಅವರ ಬಯಕೆ.